ಎಲ್ಲ ಐಟಮ್ಸ್ಗಳನ್ನೆಲ್ಲ ಚೇಂಜ್ ಮಾಡಬೇಕಿತ್ತು. ಆಮೇಲೆ ಸ್ವಲ್ಪ ಆ್ಯಡ್ ಆನ್ ಕೂಡ ಮಾಡಬೇಕಿತ್ತು. ಯಾವತ್ತೂ ಕೂಡ ಪುಷ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಒಂದು 15 ದಿವಸದಲ್ಲಿ ಪುಷ್ ಸ್ಟಾರ್ಟ್ ಮಾಡಿದೆ ಗಾಡಿನ. ವಿಡಿಯೋ ಮಾಡಾಕಂದ್ರು ಬಿಟ್ರಲ್ಲ, ಫೋನ್ ಮಾಡ್ತಾನೆ ಇರ್ತೀರಲ್ರು. ಟೋಲ್ ಅಂತ ಹೇಳ್ತಾನೆ. ನಾನು ಹೇಳ್ದೆ ಕೇಳ್ದ. ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ಸೊ ನಮ್ಮ ಹುಡುಗರ ಗಾಡಿಗೆ ಸ್ವಲ್ಪ ಕೆಲಸಗಳಿತ್ತಲ್ಲ, ಎಲ್ಲ ಐಟಮ್ಸ್ಗಳನ್ನೆಲ್ಲ ಚೇಂಜ್ ಮಾಡಬೇಕಿತ್ತು. ಆಮೇಲೆ ಸ್ವಲ್ಪ ಆ್ಯಡ್ ಆನ್ ಕೂಡ ಮಾಡಬೇಕಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಮಾಡ್ಸೋಣ ಅಂದ್ಬಿಟ್ಟು ಇವತ್ತು ಹೊಸೂರಿಗೆ ಹೋಗ್ತಾಯಿದ್ದೀನಿ. ನೋಡಿರೋ ಅಂಗಡಿನೇ ನೀವೆಲ್ಲ. ನಾನು ಮುಂಚೆ ಎಕ್ಸಾಸ್ಟು, ಆಮೇಲೆ ಇನ್ನೊಂದು 2-3 ಐಟಮು, ಆಮೇಲೆ ನಮ್ಮ ಹುಡುಗರ ಗಾಡಿಗೆಲ್ಲ ತೊಗೊಂಡಿದ್ವಲ್ಲ, ಸೊ ಅದೇ ಅಂಗಡಿ. ಸೊ ನೋಡೋಣ ಅಲ್ಲಿ ಐಟಮ್ ಇನ್ನೂ ಏನೇನು ಸಿಗುತ್ತೆ ಅಂತ. ಏನೋ ಮೋಸ್ಟ್ಲಿ ನ್ಯೂ ಅರೈವಲ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ರು, ಗೊತ್ತಿಲ್ಲ, ನೋಡಬೇಕು. ಸೊ ನನ್ನ ಹಿಂದ್ಗಡೆ ವೈಭವ್ ಅವ್ರು ಬರ್ತಾಯಿದ್ದಾರೆ. ಆ್ಯಕ್ಚುಲಿ 12 ಗಂಟೆ ಅಷ್ಟೊತ್ತಿಗೆ ನಾವು ಕೋರಮಂಗಲ ಹತ್ರ ಇರಬೇಕು, ಅಂದರೆ ಸಿಲ್ಕ್ ಬೋರ್ಡು ಜಂಕ್ಷನ್ ಹತ್ರ ಇರಬೇಕು ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ ಇಲ್ಲ 12:30 ಆಗೋಯ್ತು. ಗಾಡಿದ ಬ್ಯಾಟ್ರಿ ಬೇರೆ ವೀಕ್ ಆಗಿಬಿಡಿದೆ. ಯಾವತ್ತೂ ಕೂಡ ಪುಷ್ ಸ್ಟಾರ್ಟ್ ಮಾಡಿರಲಿಲ್ಲ. ಈಗ ಒಂದು 15 ದಿವಸದಲ್ಲಿ ಪುಷ್ ಸ್ಟಾರ್ಟ್ ಮಾಡಿದೆ ಗಾಡಿನ. ಯಾವ ಫೀಲೇ ಒಂಥರ ಗುರು. ಗಾಡಿ ಒಂದೊಂದ್ಸಲಿ ಸ್ಟಾರ್ಟ್ ಆಗದೆ ಇದ್ದಾಗ ಫೀಲ್ ಆಗುತ್ತಲ್ಲ, ಅದೊಂಥರ ಎಲ್ಲ ಬೈಕ್ ಬರ್ಸ್ಬಿಡುತ್ತೆ. ಕಾಲ್ ಬೇರೆ ಬರ್ತಿದೆ. ಹಲೋ, ಇಂದಿರಾನಗರ್ ಇಂದಿರಾನಗರ. ವಿಡಿಯೋ ಮಾಡಾಕಂದ್ರು ಬಿಟ್ರಲ್ಲ, ಫೋನ್ ಮಾಡ್ತಾನೆ ಇರ್ತೀರಲ್ರು. ಯಾರೋ ನೀವು? ಅಕ್ಕನ್ ರಿಸೀವ್ ಆಯ್ತಲ್ಲ, ಏಕೆ? ಹಲೋ, ಸರಿ ಹ್ಞೂ ತೊಗೊಂಬರ್ತೀನಿ ಬಿಡು. ಓ, ಎಲ್ಲಿತ್ತು ಗ್ಯಾಪು? ಹೆಂಗೈತೆ ಟೀರೆಕ್ಸು? ಬ್ರೇಕಿನ್ ಆಯ್ತಾ? ಇದು ಮುಂದ್ಗಡೆ ಬ್ರೇಕಿನ್ ಆಯ್ತಾ? ಅದು ಮುಂದ್ಗಡೆ ಬ್ರೇಕಿನ್ ಆಯ್ತಾ? ಓ, ಈ ಬ್ರಿಡ್ಜು ಗುರು. ಅಯ್ಯಯ್ಯಪ್ಪ, ಇದೊಂದೇ ಬ್ರಿಡ್ಜಾ ಈ ಥರ ಇರೋದು? ಇಲ್ಲ, ಬೆಂಗಳೂರಲ್ಲಿರೋ ಎಲ್ಲ ಬ್ರಿಡ್ಜ್ಗಳು ಹಿಂಗೇವ? ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ. ಓ, ಯಾರೋ ಜೀಪ್ ತಗೋತಾವ್ರೆ. ಕಾಂಪಾಸ್ ಹಾಡೆಲ್ಲ ಹೇಳಕ್ಕೆ ಬರಲ್ಲ ಗುರು ನಮಗೆ, ಕಾಪಿ ಪೇಸ್ಟ್ ಮಾಡ್ತೀವಿ ಅಷ್ಟೇ ನಾವು. ಡಬಲ್ ಕೊಡಿ ಮೇಡಮ್, ಡಬಲ್ ಆಗಿದೆ. ಗೆಟ್ ಓ, ಎಂಥ ಜಾಗಕ್ಕೆ ಫಿಕ್ಸ್ ಆಗಿದೆಯಪ್ಪ. ಯಾರು ಲೇಟ್ ಮಾಡಿಲ್ಲ, ಧೀರಜಿಗೆ ವೆಯ್ಟ್ ಮಾಡ್ತಿದ್ವಿ. ಆ ಕಡೆ ಕೈ ಕೊಡು. ಹಲೋ, ಏಕೆ ಏನಾಯ್ತು? ಎಲ್ಲ ಕೈ ಬಿಟ್ಟಿದ್ಯಾ? ನಾನು ಅಂದಿದ್ದು ಎಲ್ಲ ಕೈ ಹಾಕಿದ್ಯಾ ಅಂತ. ಆದ್ರಲ್ಲ, ನೋ ಡಬಲ್ ಮೀನಿಂಗ್. ಅಲ್ಲ, ಹೋಗಿ ಪೊಲೀಸ್ ಬೂತ್ ಹತ್ರನೇ ಕುತ್ಕೊಂಡಿದ್ಯಲ್ಲ. ಟೋಲ್ ಅಂತ ಹೇಳ್ತಾನೆ, ಎಲ್ಲೋ ಹಿಂದೆ ಇರ್ತಾನೆ. ಒಂದೂವರೆ ಗಂಟೆ ಕಾಯಿಸ್ಬಿಟ್ಟಲ್ಲೋ.
ಸದ್ಯಕ್ಕೆ 4 ಗಾಡಿ ಇವತ್ತು. ನಿನ್ನೆ ನೈಟು ಫೋನ್ ಮಾಡ್ಬಿಟ್ಟು ಹಿಂಗೆ ಹೋಗೋಣ ಅಂತಂದ್ರು. ದುಡ್ಡಿದ್ದಾಗ ಹಾಕ್ಸ್ಬಿಡ್ಬೇಕು. ದುಡ್ಡು ಇಲ್ಲದೆ ಇದ್ದಾಗ ಏನೇನೋ ಬರುತ್ತೆ ಗುರು ತಲೆಗೆ. ನಿಜವಾಗ್ಲೂ ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಗಾಡಿಗೆ ಅಂತ. ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿದ್ರೆ ಸಾಕು. ಬಿಕಾಸ್ ಗಾಡಿ ತೊಗೊಂಡಾಗಲೇ ಈಗ 2.5 ವರ್ಷ ಹತ್ತತ್ರ ಆಯಿತು. ಏನೋ ಸ್ವಲ್ಪ ಸ್ಟಾಕಲ್ಲಿ ಇರೋದನ್ನೆಲ್ಲ ಚೇಂಜ್ ಮಾಡಿಸ್ಬೇಕಲ್ಲ, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅದೆಲ್ಲ ಅದೇನದು ಅದ್ರದ್ದು ಕ್ವಾಲಿಟಿ ಎಲ್ಲ ಹೋಗ್ಬಿಡುತ್ತೆ. ಇನ್ನು ಇಲ್ಲಿ ಇವರು ಇಂಟರ್ಸೆಪ್ಟರ್ಗೆ ಮಿನಿ ಡ್ರೈವ್ ಹಾಕ್ಸ್ತಾರಂತೆ. ನಾನು ಬೇಡ ದೊಡ್ಡದು ಹಾಕ್ಸ್ಕೊಳ್ಳಿ 40 ವಾಟ್ಸ್ದು ಅಂತ ಹೇಳ್ತಾ ಇದ್ದೀನಿ. ಏನಿದೆ ಬ್ರಂಬೋದು ಹಾಕ್ರು ಅಂದರೆ ದೊಡ್ಡದಾಗಿ ಹಾಕ್ತಿದ್ದೀರಾ. ಬ್ರಂಬೋ ಏನದು ಡಿಸ್ಕ್ ಇದು ಕವರ್ ಅದು ಶಾರ್ಪ್ ಆಗಿರ್ಬೇಕು, ಅದಕ್ಕೆ ಜಾಸ್ತಿ. ಸರಿ ಬಿಡೋಣ ಆಯಿತು. ಆ್ಯಕ್ಚುಲಿ ಅಂಗಡಿ ಓನರ್ ನಮ್ಗೇನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನಮ್ಮ ವೈಭವ್ ಬೈಯೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ಪಾರ್ಟ್ನರ್ಶಿಪ್ ತಗೊಂಡು ಪಾರ್ಟ್ನರ್ಶಿಪ್ಪು ಹುಡುಗರನ್ನ ತಗೊಂಬರ್ತೀನಿ ಇಷ್ಟು ಫ್ರೀ ಕೊಡಿ ಅಂತ. ಹ್ಞೂ ಅಪ್ಪ ಟೀರೆಕ್ಸು ರಿಚ್ ಕಿಡ್ ಅಪ್ಪ ತಗೊಂತೀರಾ 12 ಸಾವಿರ ಎಲ್ಲಿ 14 ಸಾವಿರ ನೀ ಬಿಡಿ. ಏನದು ನೀ ಬಿಡಿ ಸೌಕಾರ ಮಂದಿ ನೋಡಿ ಗೈಸ್. ರೇಡೆಕ್ಸು ಹೊಸ ಹೆಲ್ಮೆಟ್ ಬಂದಿದೆ ಇದು. ಆ್ಯಕ್ಚುಲಿ ಇದು ಬೇರೆ ಕಡೆ ಎಲ್ಲಿ ಸ್ಟಾಕ್ ಇದೆ ಅಂತ ಗೊತ್ತಿಲ್ಲ. ನಾವು ಫಸ್ಟು ಅರೈವಲ್ ಇದು ಬಂದಿದ ತಕ್ಷಣ ನಮಗೆ ಫೋಟೋ ಕಳಿಸಿದ್ರು. ಬ್ರೋ ಇದು ಎಷ್ಟಿದೆ ಪ್ರೈಸು ವೈಭವ್ ಬ್ರೋ? ಎಷ್ಟು? 5.8 ಓಕೆ. ಯಾ ಇನ್ನು KVT ನೋಡಿ ಇಲ್ಲಿ 2-3 ಕಲರ್ಸ್ ಇದೆ. ಸ್ಟ್ಯಾಂಡರ್ಡ್ ಐ ಥಿಂಕ್ ಮ್ಯಾಟ್ ಬರೀ ಬ್ಲ್ಯಾಕ್ ಅಂದರೆ ಸ್ವಲ್ಪ ಕಮ್ಮಿ 5.5 ಮಿಕ್ಕಿದೆಲ್ಲ 5.950. ಸೊ MT ಕೂಡ ಇದೆ ಗೈಸ್. ಇಲ್ಲಿ ಲಾಸ್ಟ್ ಟೈಮು ಹೇಳಿದೆ ಇಲ್ಲಿ MT ಇದೆ ಅಂತ. ನೋಡಿ ಇಲ್ಲಿ ನಂತರದ್ದೇ ಹೆಲ್ಮೆಟ್ ಇದು. ಇನ್ನು ಆಕ್ಸರ್ ಇದೆ ನೋಡಿ. ಮಿಚೆಲಿನ್ 130 ಸೆಕ್ಷನ್ದು ಇದು 140 ಇದು. ಇದು 140 ಬರುತ್ತೆ, ಇದು 130 ಬರುತ್ತೆ. ಸೊ TVS ಯೂರೋ ಗ್ರಿಪ್. ಸೊ ಇಲ್ಲಿ ನೀವು ಚೇಂಜ್ ಮಾಡ್ತಿದ್ರೆ ನಿಮ್ಗೆ ಇಲ್ಲಿ ನೋಡಿ ಇದು ರಿಫ್ಲೆಕ್ಟ್ ಗೊತ್ತಾಗ್ತಿದೆ ಅಲ್ಲ, ಸೊ ಆ ಥರ ಬರುತ್ತೆ. ಸೊ ಇದರಲ್ಲಿ 144 ಟೈಪ್ಸ್ ಆಫ್ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಸೊ ಪ್ಯಾಟರ್ನ್ಸ್ ಇಲ್ಲಿ ತೋರಿಸ್ತಿದ್ದಾರಲ್ಲ, ಸೊ ನೋಡಿ ಇಲ್ಲಿ 41 ಅಂತ ಅಂದರೆ ಇದು ನಮ್ಮ ಇದು ಕಲರ್ಸ್ ನಂಬರ್ಸ್ ಬರುತ್ತೆ. ಸೊ 13 ಇದು 59 69 ಹಾಕಿದ್ರೆ ಸೊ ಇದು ಈ ಥರ ಟೈಪ್ ಬರುತ್ತೆ. ಸೊ ಇನ್ನು 84 ಹಾಕಿದ್ರೆ ಈ ಥರ ಸಿಂಗಲ್ ಕಲರು. ಸೊ ಇದರಲ್ಲಿ ಕಲರ್ಸ್ ಎಲ್ಲ ಮಿಕ್ಸಿಂಗ್ ಚೇಂಜ್ ಆಗ್ತಾನೆ ಇರುತ್ತೆ. ಬ್ರೋ ಇದು ಸಿಂಗಲ್ ಕಲರ್ ಬರುತ್ತಾ? ಸಿಂಗಲ್ ಅವರು. ಸೊ ನೋಡಿ ಇಲ್ಲಿ ಇದರಲ್ಲಿ ಸಿಂಗಲ್ಲು ಪ್ಲಸ್ ಇದು ಬ್ಲಿಂಕ್ ಆಗುತ್ತೆ ಅನಿಸುತ್ತೆ. ಹಾಂ ನೋಡಿ ಫುಲ್ಲು ಡಿಮ್ ಆಗಿ ಮತ್ತೆ ಬ್ರೈಟ್ ಆಗುತ್ತೆ. ಬ್ರೋ ಇದಕ್ಕೆ ಇದು ಏನಾದರೂ ಹಾಕಬೇಕು ಸಪ್ರೇಟ್ ಕಟೌಟ್. ಓಕೆ. ಬ್ಲೂಟೂತ್ ಸೊ ಒಳಗಡೆ ಒಂದು ಡಿವೈಸ್ ಹಾಕಬೇಕು ಒಳಗಡೆ. ಅದಕ್ಕಂತಲೇ ಒಂದು ಸಪ್ರೇಟ್ ಒಂದು ಡಿವೈಸ್ ಇದೆ. ಸೊ ಆ ಡಿವೈಸ್ನ ಇನ್ಸ್ಟಾಲ್ ಮಾಡಾದ್ಮೇಲೆ ನಾವು ಆ್ಯಪಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ. ನೋಡಿ ಇಷ್ಟು ಚಿಕ್ಕದಾಗಿದೆ. ಸೊ ಇದನ್ನು ಇನ್ಸ್ಟಾಲ್ ಮಾಡಿ ಇಲ್ಲೊಂದು QR ಕೋಡ್ ಕೊಟ್ಟಿದ್ದಾರೆ. ಸೊ ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆಮೇಲೆ ನಮ್ಗೆ ಯಾವ ಕಲರಿಗೆ ಬೇಕೋ ಆ ಕಲರಿಗೆ ಚೇಂಜ್ ಮಾಡ್ಕೋತಾ ಇರ್ಬೋದು. ಸೊ ಅವಾಗಲೇ ಹೇಳ್ದಂಗೆ 144 ಕಲರ್ಸ್ ಬರುತ್ತೆ ಇದರಲ್ಲಿ. ಏನಕ್ಕೆ? ಮಿನಿ ಡ್ರೈವ್ ಲೈಟ್, ಆಮೇಲೆ ಬಾರ್ ಆ್ಯಂಡ್ ಮಿರರ್ಸು. ಏಕೆ ಸ್ಟಾಕಲ್ಲಿರೋ ಮಿರರ್ಸ್ ಚೆನ್ನಾಗಿಲ್ವಾ? ಇಲ್ಲಿ ನಮಗೆ 10R ಮಿರರ್ಸ್ ಇದೆ ಅಲ್ಲ, ಇದೇನಿದೆ ಇದು R1 ಮಿರರ್ಸ್ ಇದೆ ಇಲ್ಲಿ. ಆಮೇಲೆ ಮೋಟಲ್ ಆಯಿಲ್ ತೊಗೊಂಡಿದ್ದೀವಿ. R1 ನಿಮ್ಮ ಆಮೇಲೆ ಇದು RCB ಗ್ರಿಪ್ಪರ್ಸು ಒಳ್ಳೆ ಬಜೆಟಲ್ಲಿ ಸಿಕ್ಕಿದೆ ನಮಗೆ. ಆಮೇಲೆ ರೈನಾಕ್ಸ್ ಜಾಕೆಟು. ಓಕೆ. ಸೊ ಪರ್ಚೇಸಿಂಗ್ ಬೇಜ ನಡೀತಿದೆ. ಆಮೇಲೆ ಇಲ್ಲಿ ಹಿಮಾಲಯನ್ಗೆ ಸ್ಯಾಡಲ್ ಕೂಡ ತೊಗೊಂಡಿದ್ದೀವಿ. ಈ ಸ್ಯಾಡಲಲ್ಲಿ ಫುಟ್ ರೆಸ್ಟ್ ಕೂಡ ಬರುತ್ತೆ. ಹಿಮಾಲಯನ್ ಸೋಮ್ನೆ ಇರೋ ಬ್ರೋ, ಅವತ್ತು ಕಾರಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ಅಲ್ಲೂ ಮ್ಯೂಸಿಕ್ ಎಲ್ಲ ಕೊಡ್ತವ್ರೆ. ಫುಟ್ ರೆಸ್ಟ್ ಬ್ರೋ. ಇದು ಬ್ಯಾಗ್ ಅಲ್ಲ, ಇದು ಫುಟ್ ರೆಸ್ಟ್ ಅಂತ ಇದು ಅವರೇ ಹೇಳಿದ್ ನನಗೆ.
ನಿನಗೆ ಕಾಮನ್ ಸೆನ್ಸ್ ಇದೆ ಅದನ್ನ ಯೂಸ್ ಮಾಡೋದು ಅಲ್ಲ, first. ಗಾಡಿ ಇದು ಮೇಲೆ ಬರುತ್ತೆ ಸ್ಯಾಡಲ್ ಬ್ರೋ ಗಾಡಿ ಇಷ್ಟ ಮೇಲೆ ಇದೆ ರೇಸ್ ನೀನು ಹಿಂಗೆ ಹಿಡ್ಕೊಂಡು ಗಾಡಿ ಅದೇ ಸೂಪರ್ ಸ್ಪಾಟ ಸೂಪರ್ ಇದು ಸ್ಯಾಡಲ್ ಬ್ಯಾಗ್ ಇಡಕ್ಕೆ ಟೈರ್ ಇದು ಕೆಳಗಡೆ ಬೀಳ್ಬಾರ್ದು ಸಪೋರ್ಟ್ ಇದು ಸ್ಯಾಡಲ್ ಬ್ಯಾಗ್ ಅಷ್ಟೇ ಕಾಲು ಒಳಗಡೆ ಹೋಗುತ್ತಪ್ಪ ಇದು ನಿನ್ ಕಾಲು ಆಚ ಕಡೆ ಹಾಕ್ತೀಯ ಇದನ್ನ ಬಿಡಪ್ಪ ಫುಟ್ ರೆಸ್ಟ್ ಹೇಳಿ ಬಿಡಪ್ಪ ಇವನ್ ಬ್ಲಾಗ್ ಫುಟ್ ರೆಸ್ಟ್ ಬ್ರೋ ಅದು ಬ್ರೋ ಇದು ಫುಟ್ ರೆಸ್ಟ್ ತಾನೆ ಬ್ರೋ ಇದು ಫುಟ್ ರೆಸ್ಟ್ ಸ್ಯಾಡಲ್ ಬ್ಯಾಗ್ ಇದು ಫುಟ್ ರೆಸ್ಟ್ ಅಲ್ಲ ಓಕೆ ಅದು ಬ್ಯಾಗ್ ಸಪೋರ್ಟ್ ಇದೆ ತುಂಬಾ ಮೇಲೆ ಆಯ್ತಲ್ಲ ಬ್ರೋ ನಾನು ಹೇಳ್ದೆ ಕೇಳ್ದ ಒಬ್ಬನೇ ಒಬ್ಬ ವ್ಲಾಗರು ಅವನ ಚಾನಲ್ ಅಲ್ಲಿ ಅವನೇ ಮಿಕ್ ಆಗೋದಂದ್ರೆ ಇವನೊಬ್ಬನೇ ಮಿಕ್ಕ ಎಲ್ಲ ಏನಾಗಿಲ್ಲಪ್ಪ ನಾನು ಇರೋದನ್ನೇ ತೋರಿಸಿದೀನಿ ಇದು ಹೆಂಗೆ ಎತ್ಕೊಳ್ತೀವಲ್ಲ ಗೊತ್ತಿಲ್ಲ ನೋಡ್ಬೇಕು ಹಿಂದೆ ಕಟ್ಕೊಂಡ್ ತಾಣ ಇವನು ಯಶು ಆಮೇಲೆ ಗಾಡಿ ಸೈಕಲ್ ತರ ಆಯ್ತು ಗಾಡಿ ಡಬ್ಬ ಆರ್ಬಿಡ್ತೈತೆ ಇಷ್ಟೊಂದೆಲ್ಲ ಆಡ್ಕೋಬೇಡ ಗುರು ನಾನು ಕೂಡ ಒಂದಲ್ಲ ಒಂದ್ ದಿವಸ ದೊಡ್ಡ ಗಾಡಿ ತಗೋತೀನಿ ಗಾಡಿ ಬಗ್ಗೆ ಹಾ? ಈ ಬಾಕ್ಸ್ ಯಾರ್ದು ಬ್ರೋ ಥ್ಯಾಂಕ್ ಯು ಬ್ರೋ ಹಾಂ ಬೈ ಸಿ ಯು ಎಲ್ಲ ಬಿಟ್ಕೊಂಡು ಅವನಿಗೆ ಜೊಮ್ಯಾಟೊ ಹೊಡೆದ ಆ್ಯಕ್ಚುಲಿ ಇವತ್ತಿಂದು ಪರ್ಚೇಸು ಏನೇನು ತೊಗೊಂಡಿದ್ದೀವಿ ಅಂದರೆ ಹಿಮಾಲಯನ್ಗೆ ಒಂದು ಸ್ಯಾಡಲ್ ಸ್ಟೇ ತೊಗೊಂಡಿದ್ದೀವಿ ಬ್ಯಾಕ್ ಸೈಡ್ಗೆ, ಆಮೇಲೆ ಮೋಟೋಲ್ ಆಯಿಲ್ ತೊಗೊಂಡಿದ್ದೀವಿ, ಆಮೇಲೆ ಫಾಗ್ ಲೈಟ್ ಒಂದು ತೊಗೊಂಡ್ವಿ 60 ವಾಟ್ಸ್ದು, ಅದು 2000 ಆಯಿತು. ಸ್ವಲ್ಪ ಲೈಟ್ ಕಡಿಮೆ ಇದೆ. ಸೂಪರ್ ಬ್ರೋ, ನೀವು ಲೈಟ್ ಹೆಂಗಿದೆ ಗೊತ್ತಾ ಅದು? 60 ವಾಟ್ಸ್ ಬ್ರೋ, ಅದು ಗ್ಯಾರಂಟಿ ಕೊಡಲ್ಲ ಅಂದ್ರು 6 ತಿಂಗಳು. ಅದು ಪ್ರೆಷರ್ ವಾಶ್ ಎಲ್ಲ ಹೊಡಿಬಾರ್ದಂತ, ನಾರ್ಮಲ್ ಆಗಿ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಮಳೆ ನೀರೆಲ್ಲ ಬಿದ್ರೆ. ಮಳೆಯಲ್ಲಂತೂ ತಗೋಕ್ ಸರ್ವಿಸ್ ಕೊಟ್ಟೇ ಕೊಡ್ತೀನಿ. ಇವಾಗ ನೀವೇನಾದ್ರೂ ಈ ಮಿನಿ ಡ್ರೈವ್ ಹಾಕ್ಸ್ಕೊಂಡ್ರೆ ಅದು ಸೇಮ್ ರೂಲ್ಸ್, ಇನ್ನೇನಿಲ್ಲ. ಇಲ್ಲೆಲ್ಲ ಕಾಸ್ಟ್ಲಿ ಅಪ್ಪ ನಿಜಿ. ಅದೇ 2000ಕ್ಕೆ ಆರಾಮ. ಅದೆಷ್ಟು ನಿಂದು? ಅದೆಷ್ಟು ಇದು? ಯಾವುದು? ಸೊ ಓಕೆ ಗೈಸ್, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ, ಒಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.